Like and subscribe to Desi Engine. Click the bell button to receive the latest video. ನಮಸ್ಕಾರ. ನಾವು ಇಲ್ಲಿ ತನಕ ಆ ಇಂದ ಹಮ್ ಬರೆಯೋದನ್ನ ಕಲ್ತ್ವಿ. ಇವಾಗ ನಾವು ಖ ಇಂದ ನಾ ತನಕ ಹೇಗೆ ಬರಿತೀವಿ ಅಂದರೆ ಅಕ್ಷರನ ಹೇಗೆ ಬರಿತೀವಿ ಅಂತ ಕಲಿಯೋಣ. ಲೆಸನ್ 2 ಹೌ ಟು ರೈಟ್, ಅದರಲ್ಲಿ ಖ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಈಗ ಖ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ. ಖ ನೋಡಿ, ಫಸ್ಟು ಒಂದು ಸೊನ್ನೆ ಹಾಕಬೇಕು, ಗೊತ್ತಾಯ್ತಲ್ಲ. ಇದ್ರ ತಲೆ ಮೇಲೆ ಒಂದು ಗೆರೆ ಹಾಕಬೇಕು, ಮತ್ತೆ ಇನ್ನೊಂದು ಸೊನ್ನೆ ಹಾಕಿ, ಮತ್ತೆ ಇನ್ನೊಂದು ಗೆರೆ ಹಾಕಿ ಅದನ್ನು ಮೇಲ್ ತನಕ ತಗೊಂಡೋಗ್ಬೇಕು. ಹೀಗೆ ಬರೆಯೋದ್ರಿಂದ ನಿಮಗೆ ಕಾ ಸಿಗುತ್ತೆ ನೋಡಿ. ನಾನು ಮುಂಚೆನೇ ಹೇಳ್ದಂಗೆ ಈ ಆ್ಯರೋ ಮಾರ್ಕ್ ಎಲ್ಲ ಹೋಗ್ತಿದೆ ಅದನ್ನು ನೀವು ಇದು ಫಾಲೋ ಮಾಡಿದ್ರೆ ನಂಬರ್ ಸೀಕ್ವೆನ್ಸನ್ನು ನಿಮಗೆ ಆರಾಮಾಗಿ ಈಸಿಯಾಗಿ ನೀವು ಇದನ್ನು ಅಕ್ಷರನ ಬರಿಬಹುದು. ಆಯಿತಾ? ಈಗ ಖ ಆಯಿತು. ನೆಕ್ಸ್ಟ್ ಹೇಳ್ಕೊಡ್ತಿದ್ದೀನಿ ಖ ನೋಡಿ, ಇಲ್ಲಿ ಈ ಆ್ಯರೋ ನೋಡಿ ಹೀಗೆ ಸೊನ್ನೆ ಬರ್ತಿದೆ, ಒಂದು ಸೊನ್ನೆ ಹಾಕಿ ಮತ್ತೆ ಒಂದು ಗೆರೆ ಕೆಳಗೆ ಬರಲಿ, ಮತ್ತೆ ಇನ್ನೊಂದು ಸೊನ್ನೆ ನೋಡಿ, ಇಲ್ಲಿಂದ ಇನ್ನೊಂದು ಸೊನ್ನೆ, ಗೊತ್ತಾಯ್ತಲ್ಲ. ಇವಾಗ ನೋಡಿ ಈ ಗೆರೆನ ಇಲ್ಲಿಂದ ಒಂದು ಕೊಂಬು ಥರ ಕೊಡಿ. ಈ ಕೊಂಬನ್ನ ಹೀಗೆ ಕೊಟ್ಟರೆ ಎರಡನೇ ಕಾನು ಆಯಿತು. ಇದು ಆ್ಯರೋ ಮಾರ್ಕಲ್ಲೂ ಹಾಗೆ ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಖಾನ ಬರಿಬೋದು. ಆಯಿತಾ? ಈಗ ನೆಕ್ಸ್ಟ್ ಅಕ್ಷರ ನೋಡಿ ಗ ನೋಡಿ. ಇವಾಗ ಹೀಗೆ ನೋಡಿ, ಈ ಗೆರೆ ಹೀಗೆ ಬಂದು ಹೀಗೆ ಬರ್ತಿದೆ. ಇದರಲ್ಲೂ ಆರೋದಲ್ಲೂ ನೋಡಿ ಹೀಗೆ ಬರ್ತಾಯಿದೆ ಅಲ್ವಾ. ಇದಾದಮೇಲೆ ಇದ್ರ ತಲೆ ಮೇಲೆ ಒಂದು ಗೆರೆ ಹಾಕಿ ಮತ್ತೆ ಇದನ್ನು ಮೇಲೆ ಹಾಕಿ ಗೆರೆನ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಹೀಗೆ ಹಾಕಿ ಹೀಗೆ ಆರೋ ಮಾರ್ಕ್ ನೋಡಿ, ಗೊತ್ತಾಯ್ತಲ್ಲ. ಸೇಮ್ ಹೀಗೆ ಈ ಆರೋ ಮಾರ್ಕ್ ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮಗೆ ಬರೆಯೋದು ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಇದು ನೋಡಿ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಯಾಕಂದರೆ ಇದರಲ್ಲಿ ತುಂಬ ಫಾಲೋ ಮಾಡೋಕ್ಕೆ ತುಂಬ ಸ್ಟೆಪ್ಸ್ ಇದೆ. ಈಗ ಸೊನ್ನೆ ಹಾಕ್ತಿದ್ದೀವಿ. ಸೊನ್ನೆ ಹಾಕಿದ್ಮೇಲೆ ಎರಡು ಚಂದ್ರಾಕೃತಿ ನೋಡಿ, ಅರ್ಧ ಚಂದ್ರ, ಇದೆರಡನ್ನ ಹೀಗೆ ಮಾಡಿ ಇದಾಯ್ತಲ್ಲ. ಇದ್ರ ಸಮವಾಗಿ ಬರಬೇಕು ಈ ಲೆವೆಲಲ್ಲಿ. ಮತ್ತೆ ಇದಕ್ಕೆ ಒಂದು ಗೆರೆ ಹಾಕಿ ಹೀಗೆ ತಲೆ, ಮತ್ತೆ ಈ ಗೆರೆನ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿ. ಆಯಿತಾ? ಈಗ ಇದ್ರ ಮಧ್ಯದಲ್ಲಿ ಅಂದರೆ ಇದ್ರ ಮೇಲೆ ಬರಬೇಕು ಒಂದು ಸೊನ್ನೆ ಹಾಕಿ. ಆಯಿತಾ? ಈ ಸೊನ್ನೆ ಮೇಲೆ ಒಂದು ಗೆರೆ ಹಾಕಿ ಈ ಗೆರೆನ ಮೇಲಕ್ಕೆ ಎಕ್ಸ್ಟೆಂಡ್ ಮಾಡಿ. ಆಯಿತಾ? ಈಗ ಇಷ್ಟ ಆಯ್ತಲ್ವ. ಈಗ ಒಂದು ಕೆಳಗಡೆ ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಗೆರೆ ಹಾಕಬೇಕು. ಇದಕ್ಕೆ ನಾವು ಪುಲ್ಲಿ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ. ಇದು ಬರೆಯೋದು. ಈಗ ನೋಡಿ ಘ ನ್ಯಾ ಬರಿತಿದ್ದೀವಿ. ನ್ಯಾ ಬರೆಯೋದು ಈಸಿ. ಓ ಬರೆದ್ವಿ ಅಲ್ವಾ, ಸ್ವರದಲ್ಲಿ ಓ ಬರೆದ್ವಿ ಅಲ್ವಾ, ಅಲ್ಲಿ ತನಕ ಸೇಮ್ ಬರಿಬೇಕು ನೋಡಿ. ಹಿಂಗೆ ಸೊನ್ನೆ ಹಾಕಬೇಕು, ಈ ಗೆರೆನ ಹೀಗೆ ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ ನೋಡಿ ಹೀಗೆ ಉಲ್ಟಾ ಒಂದು ಅರ್ಧ ಚಂದ್ರಾಕೃತಿನ ಬರಿಬೇಕು. ಇದ್ರ ಮಧ್ಯೆ ಒಂದು ಚುಕ್ಕೆ ಇಡಬೇಕು. ಅದಾದಮೇಲೆ ನೋಡಿ ಇದೇ ಸ್ಟೆಪ್ಸ್ ಫಾಲೋ ಮಾಡಿ ನಿಮಗೆ ಈಸಿಯಾಗಿ ನ್ಯಾ ಬರೆಯೋದು ಗೊತ್ತಾಗುತ್ತೆ. ಈಗ ಇಂದ ನ್ಯಾ ತನಕ ಬರೆದ್ವಿ. ಈಗ ಇಂದ ಸ್ಟಾರ್ಟ್ ಮಾಡೋಣ. ಆಯಿತಾ? ಇವಾಗ ನೋಡಿ, ಓ ಬರೆದ್ವಲ್ಲ ನೋಡಿ, ಓ ಹೀಗೆ ಅಲ್ವಾ ಬರೆದಿದ್ದು, ಓ ಇಲ್ಲಿ ತನಕ ಬರೆದ್ವಿ ಅಲ್ವಾ. ಇದಾದಮೇಲೆ ನೋಡಿ ಇಲ್ಲಿ ಒಂದು ಗೆರೆ ಹಾಕಿ ಓ ತನಕ ಬರಿಬೇಕು. ಅದಾದಮೇಲೆ ಇಲ್ಲಿ ಒಂದು ಗೆರೆ ಹಾಕಬೇಕು. ಈ ಗೆರೆ ಆದಮೇಲೆ ಇದ್ರ ಮೇಲೆ ಒಂದು ಸೊನ್ನೆಯನ್ನು ಹಾಕಬೇಕು. ಈ ಸೊನ್ನೆ ಹಾಕಿದ್ಮೇಲೆ ಇಲ್ಲಿ ಒಂದು ಗೆರೆ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿ ನೋಡಿ, ಆರೋ ಮಾರ್ಕಲ್ಲಿ ತೋರಿಸಿರುತ್ತಲ್ಲ ಹಾಗೆ. ಹೀಗೆ ಮಾಡೋದ್ರಿಂದ ನೋಡಿ ಈಸಿಯಾಗಿ ಬರಿಬೋದು. ಓ ಬರೆದು ಇಲ್ಲಿ ಗೆರೆ ಮತ್ತು ಸೊನ್ನೆ ಮತ್ತು ಇಲ್ಲಿ ಗೆರೆ, ಇಷ್ಟೇ. ಇವಾಗ ನೋಡಿ ಎರಡನೇ ಬರಿತಿದ್ದೀವಿ. ಬರೆಯೋದು ಈಸಿ. ಇವಾಗ ನೋಡಿ ಬರೆದ್ವಲ್ಲ, ಹಾಗೆ ಫಸ್ಟ್ ಸೊನ್ನೆ ಹಾಕಿ ಮತ್ತೆ ಎರಡು ಜೊತೆಯಾಗಿರೋ ಚಂದ್ರಾಕೃತಿ ಅರ್ಧ ಅನಿಸ್ತಿದಲ್ವ, ಹಾಗೆ ಬರಿಬೇಕು. ಇದಾದಮೇಲೆ ಎ ಬರೆದ್ವಲ್ಲ, ಹಾಗೆ ಇಲ್ಲಿ ತನಕ ತಗೊಂಡೋಗಿ, ಗೊತ್ತಾಯ್ತಲ್ಲ. ಸ್ವರದಲ್ಲಿ ಎ ಬರೆದಿದ್ವಲ್ಲ ನೋಡಿ, ಎ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕ ತಗೊಂಡೋಗಿ ಮತ್ತೆ ಇದ್ರ ತಲೆ ಮೇಲೆ ಒಂದು ಗೆರೆ ಹಾಕಿ ಇದನ್ನು ಮೇಲೆ, ಗೊತ್ತಾಯ್ತಲ್ಲ. ಇವಾಗ ಇದಾದಮೇಲೆ ನೋಡಿ ಫುಲ್ಲಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಹಾಕಿ, ಹೀಗೆ ಗೆರೆ ಹಾಕೋದ್ರಿಂದ ಸಿಕ್ತು. ಇವಾಗ ನೋಡಿ ನೆಕ್ಸ್ಟ್ ಬರೆಯೋದು ಹೇಳ್ಕೊಡ್ತೀನಿ. ಬರೆಯೋದು ಈಸಿ. ಓ ಬರೆದ್ವಲ್ಲ, ಸೇಮ್ ನೋಡಿ ಓ ಬರೆಯೋದು. ಅದಾದಮೇಲೆ ಹಿಂಗೆ ಒಂದು ಅರ್ಧ ಚಂದ್ರಾಕೃತಿ ಹಾಕೋದು. ಇದು ಹಾಕಿದ್ರೆ ಬರೆಯೋದು ಆಗುತ್ತೆ. ಇದು ನೋಡಿ ಎರಡನೇ
ಝ ನೋಡಿ ಇದು ಇನ್ನೂ ಈಸಿ, ಇದು ತುಂಬ ಈಸಿ ಇದೆ. ಒಂದು ಸೊನ್ನೆ ಹಾಕಿ, ಸೊನ್ನೆ ಹಾಕಿದ್ಮೇಲೆ ಒಂದು ಗೆರೆನ ತಲೆ ಮೇಲೆ ಹಾಕಿ ಅದನ್ನು ಮೇಲಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಆರೋ ಮಾರ್ಕ್ ನೋಡಿ ಹಾಗೆ ಇದೆ. ಮತ್ತು ಇದಕ್ಕೆ 2 ಕೊಂಬು ಕೊಡಿ, ಆಯಿತಾ? 1 ಕೊಂಬು 2 ಕೊಂಬು, ಅದೇ ಆರೋ ಮಾರ್ಕ್ ನೋಡಿ ಫಾಲೋ ಆಗ್ತಿದೆ. ಅದಾದಮೇಲೆ ಮಧ್ಯ ಒಂದು ಇಲ್ಲಿ, ಇದ್ರ ಮಧ್ಯ ಈ ಕೊಂಬುಗಳ ಮಧ್ಯ ಒಂದು ಗೆರೆ ಅಂದರೆ ಪುಲ್ಲಿ ಇಲ್ಲಿ ಹಾಕಬೇಕು. ಗೊತ್ತಾಯ್ತಾ? ಇದಾಕಿದ್ರೆ ಝ ಆಯಿತು. ಈಗ ಛ ಛ ಝ ಝ ನ್ಯಾ. ನ್ಯಾ ನೋಡಿ ಈ ಬರೆದ್ವಲ್ಲ ನಾವು ಅ ಆ ಇ, ಅದ್ರಲ್ಲಿ ನೋಡಿ ಅದೇ ಈ ಬರಿಬೇಕು. ಇವಾಗ ಒಂದು ಸ್ಲ್ಯಾಂಟಿಂಗ್ ಲೈನ್, ಅದಾದಮೇಲೆ ಮತ್ತೆ ಸೊನ್ನೆ ತೆಗೆದು ಗೆರೆನ ಎಕ್ಸ್ಟೆಂಡ್ ಮಾಡಬೇಕು. ಇಲ್ಲಿ ತನಕ ಗೊತ್ತಲ್ವಾ ಈ ಬರೆಯೋದು. ಇದಾದಮೇಲೆ ಒಂದು ಹೀಗೆ ಕೊಂಬು ಥರ ಕೊಡಿ, ಉಲ್ಟಾ ಕೊಂಬು ಥರ ಕೊಡಿ. ಇದೆ ನ್ಯಾ, ಆಯಿತಾ? ಇವಾಗ ನೆಕ್ಸ್ಟು ಟಾ ಕಲಿಯೋಣ. ಟಾ ನೋಡಿ ಇದು ಈಸಿ, ಹೀಗೆ ಒಂದು ಅರ್ಧ ಚಂದ್ರಾಕೃತಿ, ಮತ್ತು ಇದನ್ನು ಇನ್ನೊಂದು ಎಕ್ಸ್ಟೆಂಡ್ ಮಾಡಿ. ನೋಡಿ ಆರೋ ಮಾರ್ಕಲ್ಲೂ ಅದೇ ತೋರಿಸಿದ್ದೀವಿ, ಇಲ್ಲಿ ತನಕ ಬರಬೇಕು. ಅದಾದಮೇಲೆ ಮತ್ತೆ ಹೀಗೆ, ಅದಾದಮೇಲೆ ಮತ್ತೆ ನೋಡಿ ಇದನ್ನು ಇನ್ನೂ ಹೀಗೆ ಮೇಲೆ ತಗೊಂಡು ಟಾ ಆಯಿತು. ಗೊತ್ತಾಯ್ತಲ್ಲ? ಇವಾಗ ನೋಡಿ ಠಾ. ಠಾ ತುಂಬ ಈಸಿ. ಒಂದು ಸೊನ್ನೆ ಬರೀರಿ, ಅದಕ್ಕೆ ತಲೆ ಮೇಲೆ ಒಂದು ಗೆರೆ ಹಾಕಿ ಆ ಗೆರೆನ ಮೇಲಕ್ಕೆ ಎಕ್ಸ್ಟೆಂಡ್ ಮಾಡಿ. ಇಷ್ಟ ಆಯ್ತಲ್ವ? ನೋಡಿ ಸೊನ್ನೆ ಬರೀರಿ, ಈ ಗೆರೆ ಹಾಕಿ ಗೆರೆನ ಮೇಲಕ್ಕೆ ಎಕ್ಸ್ಟೆಂಡ್ ಮಾಡಿ. ಅದಾದಮೇಲೆ ಮಧ್ಯೆ ಒಂದು ಚುಕ್ಕೆ ಇಟ್ಟರೆ ಅದೇ ಢ, ಆಯಿತಾ? ಇವಾಗ ಢ ಬರೆಯೋದು ನೋಡೋಣ. ಢ ನೋಡಿ ಇದು ನೋಡಿ ಆರೋ ಫಾಲೋ ಮಾಡಿ. ನೋಡಿ ಇದಾದಮೇಲೆ ಮತ್ತೆ ನೋಡಿ 2ನೇ ಆರೋ ಫಾಲೋ ಮಾಡ್ತಾ ಇದ್ದೀವಿ. ಇದಾದಮೇಲೆ ಮತ್ತೆ ಇದನ್ನು ಪೂರ್ತಿ ಮಾಡಬೇಕು. ಇದು ಪೂರ್ತಿ ಮಾಡಾದ್ಮೇಲೆ ಈ ಗೆರೆನ ಮೇಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಇದು ಢ, ಆಯಿತಾ? ಇವಾಗ ನೆಕ್ಸ್ಟ್ ನೋಡಿ ಢ ನೋಡೋಣ. ಇದೇ ಸೇಮ್ ಹೆಂಗೆ ಢ ಬರೆದ್ವಿ ಹಾಗೆ ಬರಿಬೇಕು. ನೋಡಿ ಇದಾದಮೇಲೆ ಇಲ್ಲಿ ತನಕ ತಗೊಂಡ್ಬನ್ನಿ, ಇದನ್ನು ಮತ್ತೆ ಪೂರ್ತಿ ಮಾಡಿ, ಆಯಿತಾ? ಇದಾದಮೇಲೆ ಗೆರೆನ ಮೇಲ್ ತನಕ ಎಕ್ಸ್ಟೆಂಡ್ ಮಾಡಿ. ಮೇಲ್ ತನಕ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಇದ್ರ ಮಧ್ಯದಲ್ಲಿ ಒಂದು ಪುಲ್ಲಿ ಅಂದರೆ ಗೆರೆನ ಕೊಡಿ. ಇದು ಢ ಢ ಢ. ಈಗ ನೋಡಿ ನ. ನ ಇದೆಯಲ್ಲ ನೋಡಿ, ಇದು ಈಸಿ. ಆರೋ ಫಾಲೋ ಮಾಡಿ. ಇದಾದಮೇಲೆ ಮತ್ತೆ ಇನ್ನೊಂದು ಈ ಆರೋ ಫಾಲೋ ಮಾಡಿ. ಅದಾದಮೇಲೆ ನೋಡಿ ಇದು ನ. ನೋಡಿ ಯಾರೋ ಫಾಲೋ ಮಾಡಿ. ಗೊತ್ತಾಯ್ತಲ್ಲ? ಇವಾಗ ಠ ಠ ಢ ಢ ನ ಆಯಿತು. ಇವಾಗ ಥ ಇಂದ ಶುರು ಮಾಡೋಣ. ಥ ನೋಡಿ ಇದು ಕೆಳಗಿಂದ ಬರಬೇಕು. ಆರೋ ಫಾಲೋ ಮಾಡ್ತಿದ್ದೀರಲ್ಲ ಥ. ಮತ್ತು ಇವಾಗ ನೋಡಿ ಇದು ನೋಡಿ ಇಂಗ್ಲೀಷ್ ನಂಬರ್ 3 ಥರ ಕಾಣಿಸ್ತಾ ಇಲ್ವಾ? ಆದರೆ ನಾವು ಮೇಲಿಂದ ಬರೆಯಲ್ಲ, ಇದನ್ನು ಕೆಳಗಿಂದ ಹೀಗೆ ಬರಿತೀವಿ. ಗೊತ್ತಾಯ್ತಾ? ಇದಾದಮೇಲೆ ತಲೆ ಮೇಲೆ ಒಂದು ಗೆರೆ ಹಾಕಿ ಮತ್ತು ಅದನ್ನು ಮೇಲ್ ತನಕ ಎಕ್ಸ್ಟೆಂಡ್ ಮಾಡಿ ತಾ ಸಿಗುತ್ತೆ. ಇವಾಗ ನೋಡಿ ಥ. ಥ ನೋಡಿ ಇವಾಗ ಇದು ಮೊದಲನೇ ಸ್ಟೆಪ್ಪು, ಈ ಆರೋ ಫಾಲೋ ಮಾಡಿ. ಇದಾದಮೇಲೆ 2ನೇ ಸ್ಟೆಪ್ ನೋಡಿ, ಇದನ್ನು ಫುಲ್ ಮಾಡಿ. ಇದು ಫುಲ್ ಮಾಡಿದ್ಮೇಲೆ ಏನು ಮಾಡಿ ಅಂದರೆ ಗೆರೆ ತಲೆ ಮೇಲೆ ಒಂದು ಗೆರೆ ಹಾಕಿ ಅದನ್ನು ಮೇಲೆ ತನಕ ಎಕ್ಸ್ಟೆಂಡ್ ಮಾಡಿ. ಇದಾದಮೇಲೆ ನೋಡಿ ಒಂದು ಚುಕ್ಕೆ ಇಡಿ, ಒಂದು ಪುಲ್ಲಿ ಕೊಡಿ. ಅದು ಥ ಆಯಿತು. ಇವಾಗ ಧ ನೋಡೋಣ. ದ ನೋಡಿ ಇದು ಫಸ್ಟ್ ಸ್ಟೆಪ್, ಆರೋ ಫಾಲೋ ಮಾಡಿ. ಇದಾದಮೇಲೆ ಇದು 2ನೇ ಸ್ಟೆಪ್. ಗೊತ್ತಾಯ್ತಲ್ಲ? ಇದಾದಮೇಲೆ ಮತ್ತೆ ತಲೆ ಮೇಲೆ ಒಂದು ಗೆರೆ ಹಾಕಿ ಅದನ್ನು ಮೇಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಇದು ಧ. ಈಗ ನೋಡಿ ಧ ಆಯಿತು. ಧ ಬರಿಬೇಕು. ಸೇಮ್ ಇದೆ, ಧನ ಬರಿಬೇಕು. ಇದಾದಮೇಲೆ ನೋಡಿ ಪೂರ್ತಿ ಮಾಡಬೇಕು. ಇದಾದಮೇಲೆ ಗೆರೆ ಹಾಕಬೇಕು. ಈ ಗೆರೆನ ಮೇಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಇದು ತಲೆ ಕೊಟ್ಟು ಅಂತ. ಇದಾದಮೇಲೆ ಇಲ್ಲೊಂದು ಮಧ್ಯ ಪುಲ್ಲಿ ಕೊಡಬೇಕು. ಈ ಪುಲ್ಲಿ ಕೊಟ್ಟಾಗ ಇದು ಧ ಆಗುತ್ತೆ. ಈ ಧಾಗು ಏನು ಡಿಫ್ರೆನ್ಸ್ ಅಂದರೆ ಒಂದು ಪುಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಇದಾದಮೇಲೆ ಕೊನೆ ಅಕ್ಷರ ನಾ ಕಲಿಯೋಣ. ನಾ ನೋಡಿ ಇದು ಹೂ ಬರೆಯೋಕ ನಾನು ಹೇಳಿಕೊಟ್ಟೆ, ಹಾಗೆ ಆರೋ ಫಾಲೋ ಮಾಡಿ. ಇದನ್ನು ಮೇಲ್ ತನಕ ತಗೊಂಡೋಗ್ಬೇಕು. ಅದಾದಮೇಲೆ ಇದಕ್ಕೆ ತಲೆ ಕೊಡಬೇಕು. ಇದಕ್ಕೊಂದು ಆ ತಲೆನ ಮತ್ತು ಈ ಗೆರೆನ ಮೇಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಆರೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಹೀಗೆ ನಾ ಬರೆಯೋದು. ಇವತ್ತು ನಾವು
ಖಾ ಇಂದ ನಾ ತನಕ ಬರೆದಿದ್ದೀವಿ. ಮುಂದೆ ನಾವು ಪಾ ಇಂದ ಲಾ ತನಕ ಹೇಗೆ ಅಕ್ಷರಗಳನ್ನು ಬರೆಯೋದು ಅಂತ ಕಲ್ತ್ಕೊಳ್ಳೋಣ. ಇಲ್ಲಿ ತನಕ ನಾವು ಖಾ ಇಂದ ನಾ ಹೇಗೆ ಅಕ್ಷರಗಳನ್ನ ಬರೆಯೋದು ಅಂತ ಕಲ್ತ್ವಿ. ಇವಾಗ ಪಾ ಇಂದ ಲಾ ತನಕ ಕಲಿಯೋಣ. ಇವಾಗ ನೋಡಿ ಪಾನ ಹೇಗೆ ಬರೆಯೋದು ಅಂತ ತೋರಿಸ್ತೀನಿ. ಇವಾಗ ಪಾ ನೋಡಿ ಇಲ್ಲಿ 0 ಹಾಕಬೇಕು. 0 ಹಾಕಿದ್ಮೇಲೆ ಇದೆರಡು ಅರ್ಧ ಚಂದ್ರಾಕೃತಿ ನೋಡಿ, ಅರ್ಧ ಚಂದ್ರಾಕೃತಿ ಬರೆದು ಇಲ್ಲಿ ಒಂದು 0 ಹಾಕಬೇಕು. ಈ 0 ಹಾಕಿದ್ಮೇಲೆ ಇಲ್ಲೊಂದು ಗೆರೆ ಬಂದು ಮೇಲೆ ಒಂದು ಗೆರೆ ಬರಿಬೇಕು. ಗೊತ್ತಾಯ್ತಾ? ಇವಾಗ ನೋಡಿ, ಈಗ ಗೊತ್ತಾಯ್ತಲ್ಲ, ಈ ಯಾರೋ ಮಾರ್ಕ್ ಫಾಲೋ ಮಾಡಿ, ಅಂದರೆ ಬಾಣದ ಗುರುತನ್ನು ಫಾಲೋ ಮಾಡಿ. ಈಗ ಫಾಲೋ ಮಾಡೋದ್ರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಒಂದು 0 ಹಾಕ್ತಿದ್ದೀವಿ. ಅದಾದಮೇಲೆ ಅರ್ಧ ಚಂದ್ರಾಕೃತಿ ಎರಡು ಜೊತೆಗೆ ಬರಬೇಕು. ಹಾಗೆ ಒಂದು ಹಾಕಿ ಇಲ್ಲಿ ಮಧ್ಯಕ್ಕೆ ನಿಲ್ಲಿಸ್ಬೇಕು. ಇಲ್ಲಿ ಮಧ್ಯ ಬರುತ್ತಲ್ಲ, ಇಲ್ಲಿ ಒಂದು 0 ಹಾಕಬೇಕು. ಈ 0ಗೆ ಅಂದರೆ ಮಧ್ಯ ಗೆರೆ ಹಾಕಬಾರ್ದು, ಈ 0 ಮೇಲೆ ಒಂದು ಗೆರೆ ಹಾಕಬೇಕು. ಅದನ್ನು ಹೀಗೆ ಕಂಟಿನ್ಯೂ ಮಾಡಬೇಕು. ಅದನ್ನು ಇಲ್ಲಿ ನಾವು ತೋರಿಸಿದ್ದೀವಿ. ಈಗ ನೋಡಿ, ಈ ಫಾ ಆಯಿತು. ಈಗ ಫಾಗೂ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಒಂದೇ ಡಿಫ್ರೆನ್ಸ್ ಇದೆ. ಇಲ್ಲಿ ಪಾ ಹೇಗೆ ಬರೆದ್ವಿ, 0 ಹಾಕಿದ್ವಿ, ಹೀಗೆ ಅರ್ಧ ಚಂದ್ರಾಕೃತಿ ಇಲ್ಲಿ ತನಕ ಬರೆದ್ವಿ. ಆಮೇಲೆ ಇಲ್ಲಿ ಮಧ್ಯ ಒಂದು 0 ಹಾಕಿದ್ವಿ. ಈ 0 ಹಾಕಿದ್ಮೇಲೆ ತಲೆ ಮೇಲೆ ಅಂದರೆ ತಲೆ ಕೊಡ್ತಿದ್ದೀವಿ. ಇದಕ್ಕೊಂದು ಗೆರೆ ಕೊಟ್ಟು ಇಲ್ಲಿ ತನಕ ಮೇಲೆ ಹೇಳಿತಿದ್ದೀವಿ. ನೋಡಿ, ಈ ಪಾನು ಸೇಮ್ ಇದೆ ಇಲ್ಲಿ ತನಕ. ಇದಾದಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಯಾರೋ ಮಾರ್ಕ್ ಫಾಲೋ ಮಾಡಿ ನೋಡಿ, ಇದು ಒಂದು ಗೆರೆ ಜಾಸ್ತಿ ಆಗಿದೆ ಅಷ್ಟೇ. ಅದು ಬಿಟ್ಟು ಮತ್ತೇನು ಇಲ್ಲ. ಇದು ಗೆರೆ ಬಂದಿದೆಯಲ್ಲ ಹೀಗೆ, ಇದೊಂದು ಪುಲ್ಲಿ ಅಂತ ಕರಿತೀವಿ. ಫಾ ಆಯಿತು. ಈಗ 2 ಅಕ್ಷರ ಕಲ್ತ್ವಿ ಅಲ್ವಾ. ಈಗ 3ನೇ ಅಕ್ಷರಕ್ಕೆ ಹೋಗೋಣ. 3ನೇ ಅಕ್ಷರ ಬಂದು ಭಾ. ಈ ಭಾ ಬರೆಯೋದಕ್ಕೆ ನೋಡಿ, ಇದು ಆರೋ ಮಾರ್ಕ್ ಫಾಲೋ ಮಾಡಿ. ಈ ಆರೋ ಮಾರ್ಕ್ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈಗ 0ನ ಹಿಂದೆಯಿಂದ ಹಿಂಗೆ ಹಾಕಿ ನಾವು ಓ ಬರೋದ್ವಲ್ಲ ಸ್ವರಗಳಲ್ಲಿ, ಹಾಗೆ ಸೇಮ್ ಬರುತ್ತೆ ನೋಡಿ. ಓಗೆ ನಾವು ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಈಗ ಇದು ನೋಡಿ, ಇದನ್ನು ಭಾಗೆ ಇಲ್ಲಿ ತನಕ ಫುಲ್ಲು ಇದೆರಡು ಸಮವಾಗಿ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಮೇಲೆ ತಗೊಂಬರ್ಬೇಕು. ಗೊತ್ತಾಯ್ತಾ? ಇವಾಗ ನೋಡಿ, ಇದು ಭಾ ಆಯಿತು. ಈಗ ಭಾ ಬರಿತೀವಿ. ಭಾ ಬರೆಯೋದು ಹೇಗೆ ಅಂದರೆ, ಈಗ ಓ ಹೆಂಗೆ ಬರೆದ್ವಿ ನೋಡಿ, ಓ ಬರೆಯೋದು ಗೊತ್ತಲ್ಲ ನಿಮಗೆ, ಓ ಬರೆಯೋದು ಇಲ್ಲಿ ತನಕ ಗೊತ್ತು. ಈಗ ಭಾ ಬರೆಯೋದು ಅದಾದಮೇಲೆ ಕಲ್ತ್ವಿ ಇಲ್ಲಿ ತನಕ ನೋಡಿ. ಇದಾದಮೇಲೆ ಇದಕ್ಕೆ ಒಂದು ಗೆರೆ ಕೊಡಬೇಕು ಮೇಲೆ ಸ್ಟ್ರೇಟಾಗಿ, ಮತ್ತು ಅದನ್ನು ಮೇಲೆ ಹಿಂಗೆ ತಗೊಬೇಕು. ಗೊತ್ತಾಯ್ತಾ? ಇವಾಗ ಈ ಭಾಗು ಒಂದೇ ವ್ಯತ್ಯಾಸ ಇರೋದು, ಇದೊಂದು ಗೆರೆ ಇಲ್ಲಿ ಬರಬೇಕು. ಈಗ ಇದು ಭಾ ಆಯಿತು, ಇದು ಭಾ ಆಯಿತು. ಗೊತ್ತಾಯ್ತಾ? ಭಾ ನೋಡಿ, ಭಾ. ಈಗ ಮಾ ಬರೆಯೋದು ಹೇಗೆ ಅಂತ ಕಲಿಯೋಣ. ಇವಾಗ ನೋಡಿ, ಚಂದ್ರಾಕೃತಿ ಪಾಗೆ ಹೆಂಗೆ ಬರೆದ್ವಿ ಹಾಗೆ ಬರಿಬೇಕು. ಅದಾದಮೇಲೆ ನೋಡಿ, ಯಾರೋ ಫಾಲೋ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಗೆರೆನ ಇಲ್ಲಿ ತನಕ ಮೇಲ್ ತನಕ ನೀವು ತಗೊಂಬರ್ಬೇಕು. ಬರುದ್ವಲ್ಲ ಸ್ವರಗಳಲ್ಲಿ, ಅಲ್ಲಿ ತನಕ ಮೇಲೆ ತನಕ ತಗೊಂಬರ್ಬೇಕು. ಇದು ತಗೊಂಬಂದಮೇಲೆ ಇಲ್ಲಿ ತಲೆ ಮೇಲೆ ಒಂದು ಹೀಗೆ ಗೆರೆ ಹಾಕಬೇಕು. ಅದನ್ನು ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಆರೋದಲ್ಲೂ ಹಾಗೆ ತೋರಿಸ್ತಿದ್ದಾರೆ, ಮಾರ್ಕ್ ಮಾಡಿದ್ರು. ಇದಾದಮೇಲೆ ಇದಕ್ಕೊಂದು ಕೊಂಬು ಕೊಡಿ. ಈ ಕೊಂಬು ಕೊಟ್ಟರೆ ಮಾ ಬಂತು. ಗೊತ್ತಾಯ್ತಾ? ಈಗ 5 ಅಕ್ಷರ ಕಲ್ತ್ವಿ. ಈಗ ಮುಂದಿಂದು ಯಾ ನೋಡೋಣ. ನೋಡಿ, ಯಾ ಬರೆಯೋದು ತುಂಬ ಈಸಿ. ಒಂದು 0 ಹಾಕಿ, 0 ಹಾಕಿದ್ರೆ ಇದಕ್ಕೊಂದು ಕೊಂಬು ಕೊಡಿ. ಕೊಂಬು ಕೊಟ್ಟರೆ ಕೊಂಬಾದ್ಮೇಲೆ ಇದಕ್ಕೆ ತಲೆ ಮೇಲೆ ಒಂದು ಗೆರೆ. ಗೊತ್ತಾಯ್ತಾ? ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಕೊಂಬು ಹೀಗೆ ಕೊಟ್ಟರೆ ಯಾವ. ಇದಾದಮೇಲೆ ನೋಡಿ, ಇದಾದಮೇಲೆ ಒಂದು 0 ಹಾಕಿ, ಇದು 0 ಹಾಕಿದ್ಮೇಲೆ ತಲೆ ಮೇಲೆ ಒಂದು ಗೆರೆ ಹಾಕಿ. ಗೆರೆ ಹಾಕಿದ್ಮೇಲೆ ಇದನ್ನು ಕಂಟಿನ್ಯೂ ಮಾಡಿ. ನೋಡಿ, ಇದೆ ರಾ. ಇದು ನೋಡಿ, ಲಾ ಬರೆಯೋದು ಇನ್ನೂ ತುಂಬ ಈಸಿ. ಈಗ ಒಂದು 0 ಹಾಕಿ, 0 ಹಾಕ್ಬಿಟ್ಟು ಅರ್ಧ ಚಂದ್ರಾಕೃತಿ ಕೊಟ್ಬಿಡಿ. ಇದು 0 ನೋಡಿ, ಆರೋ ಫಾಲೋ ಮಾಡಿ, ಲಾ ಬಂತಲ್ಲ. ಈಗ ನೋಡಿ, ಇದು ವಾ ನೋಡಿ 0. ಮತ್ತು ಪಾ ಬರಿತೀವಲ್ಲ, ಇದನ್ನು ತನಕ ತಗೊಂಬಂದ್ವಿ. ಅದಾದಮೇಲೆ ಹೀಗೆ ಗೆರೆ ಹಾಕೋದು. ವಾಗು ಒಂದೇ ಡಿಫ್ರೆನ್ಸ್ ಇರೋದು. ಅದು ಏನಂದರೆ, ಇದಕ್ಕೆ ಕೊಂಬಿಲ್ಲ, ಅದಕ್ಕೆ ಕೊಂಬಿದೆ ಅಷ್ಟೇ. ಇವಾಗ ಶಾ ನೋಡೋಣ. ನೋಡಿ, ಶಾಗೆ ಫಸ್ಟು 0 ಹೀಗೆ ಹಾಕೊಬೇಕು, 0 ಹಾಕೊಬೇಕು. ಈ 0 ತಲೆ ಮೇಲಿಂದ ನೀವು ಒಂದು ಗೆರೆ, ಈ ಥರ ಗೆರೆನ ತರಬೇಕು. ಗೊತ್ತಾಯ್ತಾ? ಇದಾದಮೇಲೆ ಇದನ್ನು ಮುಂದೆ
ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ ಆರೋ ಮಾರ್ಕ್ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೀಗೆ ಬಂದ್ವಿ ಮತ್ತು ಇಲ್ಲಿಗೆ ಬರ್ತಿದ್ದೀವಿ. ಇದನ್ನು ಮೇಲೆ ತನಕ ತಗೊಂಬರ್ಬೇಕು. ಇದಾದಮೇಲೆ ಇದಕ್ಕೆ ಒಂದು ಮೇಲ್ಗಡೆ ಗೆರೆನ ಕೊಟ್ಟು ಈ ಥರ ಮುಂದೆ ಹೀಗೆ ಗೆರೆ ಹಾಕಬೇಕು. ಶಾ ಗೊತ್ತಾಯ್ತಲ್ಲ? ಇವಾಗ ಶಾ ಕಲಿಯೋಣ. ನೋಡಿ ಇದು ಶಾ. ನೋಡಿ ಸೇಮ್ ಫಾ ಬರೋದ್ವಲ್ಲ ಅಲ್ಲಿ ತನಕ ಸೇಮ್. ಫಾ ಬರೆದಾಗ ನಾವು ಇದನ್ನೇ ಫಾಲೋ ಮಾಡಿದ್ವಿ ಅಲ್ವಾ? ನೋಡಿ ಆರೋ ಮಾರ್ಕ್ ಫಾಲೋ ಮಾಡಿ. ಇದಾದಮೇಲೆ ಏನಾಗ್ತಿದೆ ಇಲ್ಲಿ ಅಂದರೆ ನೋಡಿ ಕೆಳಗೆ ಒಂದು ಹೀಗೆ ಎಕ್ಸ್ಟೆನ್ಷನ್ ಕೊಡಬೇಕು. ಗೆರೆನ ಇಲ್ಲಿ ತನಕ ತರಬೇಕು. ಇದಾದಮೇಲೆ ಇದು ಮಧ್ಯ ಬರುತ್ತಲ್ಲ 0, ಇದ್ರ ಮಧ್ಯ ಕರೆಕ್ಟಾಗಿ 0 ಬರೋಂಗೆ ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ ಇದು ಗೆರೆ ಹಾಕು. ಶಾ ಬಂತು. ಫಾ ಮತ್ತು ಶಾ ಸ್ವಲ್ಪ ಸಿಮಿಲರ್ ಆಗಿದೆ. ಇಲ್ಲಿಂದ ಒಂದು ಗೆರೆ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಈಗ ಸಾ ನೋಡಿ ತುಂಬ ಈಸಿ. ನಾನು ಆವಾಗಲೇ ಹೇಳ್ಕೊಟ್ಟೆ ಹೂ ಬರಿಬೇಕಾದ್ರೆ ಹೇಗೆ ಬರಿಬೇಕು ಅಂತ. ನೋಡಿ ಇದೊಂಥರ ಆಟ ಆಡ್ದಂಗೆ ಆಗುತ್ತೆ ಅಲ್ಲ? ಯಾರೋ ಫಾಲೋ ಮಾಡಿ ಗೊತ್ತಾಗುತ್ತೆ. ಇದಾದಮೇಲೆ ನೋಡಿ ಇದ್ರ ಮಧ್ಯೆ ಒಂದು 0 ಹಾಕಬೇಕು. 0 ಹಾಕಿದ್ರಲ್ಲ ಇದಾದಮೇಲೆ ಒಂದು ಗೆರೆನ ಈ ಥರ ಎಕ್ಸ್ಟೆಂಡ್ ಮಾಡಬೇಕು. ಹಿಂಗೆ ಮಾಡಿದಾಗ ಸಾ ಗೊತ್ತಾಯ್ತಾ? ಇದಾದಮೇಲೆ ಹಾ. ನೋಡಿ ಹಾ ಇನ್ನೂ ಈಸಿ. ನೋಡಿ ಇದೊಂಥರ ಆಟ ಆಡ್ದಂಗೆ ಅನಿಸುತ್ತೆ. ಹಿಂಗೊಂದು 0 ಹಾಕಿ ಮತ್ತು ಹಿಂಗೊಂದು 0 ಹಾಕಿ. ಗೊತ್ತಾಯ್ತಾ? ಯಾರೋ ಫಾಲೋ ಮಾಡಿ. ನೋಡಿ ಯಾರು ಗೊತ್ತಾಯ್ತಲ್ಲ? ಮತ್ತೆ ಇಲ್ಲಿ ತಲೆ ಕೊಡೋದು ಒಂದು ಗೆರೆ ಮಾಮೂಲಿಯಾಗಿ. ಇದು ಹಾ. ಈಗ ಲಾಸ್ಟ್ ಅಕ್ಷರ ನೋಡೋಣ. ಳ. ಳ ನೋಡಿ ಇದು ಳ, ಇದು ಲ. ಗೊತ್ತಾಯ್ತಾ? ಇದು ಲ, ಇದು ಳ. ಈಗ ನೋಡಿ ಒಂದು 0 ಹಾಕ್ತಿದ್ದೀವಿ. ಇದಾದಮೇಲೆ ಯಾರೋ ಮಾರ್ಕ್ ಫಾಲೋ ಮಾಡಿ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮತ್ತು ಇವಾಗ ನೋಡಿ ಇದನ್ನು ಹಿಂದೆಯಿಂದ ಎಕ್ಸ್ಟೆಂಡ್ ಮಾಡಬೇಕು ಇಲ್ಲಿ ತನಕ. ಗೊತ್ತಾಯ್ತಾ? ನೋಡಿ ಯಾರಲ್ಲಿ 0 ಹಾಕಿದ್ವಿ, ಇಲ್ಲಿ ತನಕ ಇಳಿಸಿದ್ವಿ, ಮತ್ತು ಇಲ್ಲಿ ತನಕ ಮೇಲೆ ಬರ್ತೀವಿ. ಇದಾದಮೇಲೆ ಒಂದು ಹೀಗೆ ತಲೆ ಕೊಡಿ. ಇದು ಳ. ಗೊತ್ತಾಯ್ತಲ್ಲ? ಇವಾಗ ಎಲ್ಲ ಅಕ್ಷರಗಳು ನಾವು ಆ ಇಂದ ಳ ತನಕ ನಾವು ಇವಾಗ ಬರೆಯೋದನ್ನು ಅಕ್ಷರನ ಹೇಗೆ ಬರಿಬೇಕು ಅಂತ ಕಲಿತ್ವಿ. ಮುಂದೆ ನಾವು ಗುಣಿತಾಕ್ಷರ ಮತ್ತು ಒತ್ತಾಕ್ಷರನ ಕಲಿಯೋಣ. ಮತ್ತೆ ಸ್ವಾಗತ. ನಾವು ಫಸ್ಟ್ ಕ್ಲಾಸಲ್ಲಿ ನಾವು ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡೋದು ಅಂತ ಕಲಿತ್ವಿ. ಇವತ್ತು ಲೆಸನ್ 2. ಲೆಸನ್ 2 ಅಲ್ಲಿ ಹೌ ಟು ರೈಟ್ ಅಂದರೆ ಕನ್ನಡ ಅಕ್ಷರಗಳನ್ನು ಹೇಗೆ ಬರೆಯೋದು ಅಂತ ಕಲಿಯೋಣ. ಇವಾಗ ಮೊದಲನೇ ಅಕ್ಷರ ಆ ಇಂದ ಶುರು ಮಾಡೋಣ. ಮೊದಲನೇ ಅಕ್ಷರ ಆ. ಇಲ್ಲಿ ಅಕ್ಷರಗಳಿಗೆ ನಾನು ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ 1, 2, 3 ಅಂತ. ನೀವು ಆ ಆರೋ ಮಾರ್ಕ್ ಅಂದರೆ ಬಾಣದ ಗುರುತನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಅಕ್ಷರಗಳನ್ನ ಕನ್ನಡ ಅಕ್ಷರಗಳನ್ನ ಬರೆಯೋದನ್ನು ನೀವು ಕಲಿಬೋದು. ಇವಾಗ ಮೊದಲನೇ ಅಕ್ಷರ ಆ. ಆನ ಹೇಳ್ಕೊಡ್ತೀನಿ ಹೇಗೆ ಬರೆಯೋದು ಅಂತ. ನೋಡಿ ಫಸ್ಟು ಈ ಆರೋ ಮಾರ್ಕ್ ಫಾಲೋ ಮಾಡಿ. 0 ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಇಲ್ಲಿ ಬರೆದು ತೋರಿಸ್ತೀನಿ. 0 ಗೊತ್ತಾಯ್ತಲ್ಲ? ಮತ್ತು ಈ ಸೆಮಿ ಸರ್ಕಲ್ ಥರ ಇಲ್ಲಿ ತನಕ ಹೀಗೆ ತಗೊಂಬನ್ನಿ. ಈ ಆರೋಲ್ಲಿ ತೋರಿಸ್ತಿದ್ದಾರೆ ನೋಡಿ. ಈ ಆರೋ ಹೇಗೆ ಬರ್ತಿದೆ ಹಾಗೆ ಬರೀರಿ. ಮತ್ತು ಇಲ್ಲಿ ಮುಂದೆ ನೋಡಿ ಇದನ್ನು ಇಲ್ಲಿ ತನಕ ಹೀಗೆ ತಗೊಂಬನ್ನಿ. ಒಂದು ಲೈನನ್ನು ಹಿಂದೆ ಬಂದು ಮತ್ತೆ ಕೆಳಗೆ ಬರಬೇಕು. ಈ ಕೆಳಗೆ ಬಂದಮೇಲೆ ನೋಡಿ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ಒಂದು ಗೆರೆ ಬರಬೇಕು ಹಿಂದೆ. ಈ ಆರೋಲ್ಲೂ ಅದೇ ತೋರಿಸ್ತಿದ್ದೀವಿ. 0 ಮತ್ತು ನೋಡಿ ಒಂದು ಸೆಮಿ ಸರ್ಕಲ್ ಥರ ಅರ್ಧ ವೃತ್ತಾಕಾರ, ಮತ್ತು ಹಿಂದೆ ಒಂದು ಲೈನ್ ಬರ್ತಿದೆ, ಮತ್ತು ಅಡ್ಡವಾಗಿ ಒಂದು ಈ ಅರ್ಧದಲ್ಲಿ ಬರಬೇಕು. ಹಿಂದೆ ಒಂದು ಲೈನ್ ಹಾಕ್ತಿದ್ದೀವಿ, ಹಿಂಗೆ ಗೆರೆ ಹಾಕ್ತಿದ್ದೀವಿ. ಹೀಗೆ ಬರೆದ್ರೆ ನಿಮಗೆ ಆ ಸಿಗುತ್ತೆ. ಇದು ಆರೋ ಮಾರ್ಕ್ ಫಾಲೋ ಮಾಡಿದ್ರೆ ನಿಮ್ಗೆ ಅಕ್ಷರ ಈ ಅಕ್ಷರ ಹೇಗೆ ಬರೆಯೋದು ಅಂತ ಗೊತ್ತಾಗುತ್ತೆ. ಎರಡನೇ ಅಕ್ಷರ ನೋಡೋಣ. ಇದು ಆ. ಆ ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಇವಾಗ ಇಲ್ಲಿ ನೋಡಿ ಒಂದು 0 ಹಾಕ್ತಿದ್ದೀವಿ, ಮುಂಚೆ ಹಾಕಿದ್ವಲ್ಲ ಹಾಗೆ. ಮತ್ತು ಇವಾಗ ನೋಡಿ ಇದನ್ನು ಇಲ್ಲಿ ತನಕ ಹೀಗೆ ಅಕ್ಷರನ ಅರ್ಧ ವೃತ್ತಾಕಾರ ಫುಲ್ ಇಲ್ಲಿ ತನಕ ತರಬಾರ್ದು, ಇಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬೇಕು. ನೋಡಿ ಈ ಆರೋಲು ಅದೇ ತೋರಿಸ್ತಿದ್ದೀವಿ. ಇಲ್ಲಿ ತನಕ ಬಂದಿದೆ ಆರೋ, ಎರಡನೇ ಆರೋ. ಗೊತ್ತಾಯ್ತಲ್ಲ? ಈ ಬಾಣದ ಗುರುತು ಇಲ್ಲಿ ತನಕ ಬಂದಿದೆ. ಇದಾದಮೇಲೆ ನೋಡಿ ಹಿಂದೆ ತಗೊಬೇಕು 0ನ, ಮುಂದೆಯಿಂದಲ್ಲ ನೋಡಿ, ಹಿಂದೆಯಿಂದ. ಈ ಆರೋಲ್ ತೋರಿಸ್ತಿದ್ದೀವಲ್ಲ, ಹಿಂದೆಯಿಂದ ತಗೊಂಬಂದು ಒಂದು ಸ್ಲ್ಯಾಂಟಿಂಗ್ ಲೈನ್ ಅಂದರೆ
ಅಡ್ಡವಾಗಿ ಒಂದು ಗೆರೆನ ಹೀಗೆ ಹಾಕಿ ಆವಾಗ ಗೊತ್ತಾಗುತ್ತೆ. ಇದು ಆರೋ ಮಾರ್ಕ್ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. 1 2 3 4 ಆಯ್ತಲ್ಲ. ಇದು ಗೊತ್ತಾಯ್ತಲ್ಲ. ಈಗ 2ನೇ ಅಕ್ಷರ ಆ. ಈಗ 3ನೇ ಅಕ್ಷರ ನೋಡೋಣ ಈ ಬರೆಯೋದು ತುಂಬ ಈಸಿ ನೋಡಿ. ಹೀಗೆ ಒಂದು ಉಲ್ಟಾ ಒಂದು ಅಂದರೆ ವೃತ್ತಾಕಾರ ಹಾಕಬೇಕು. ಆ ಥರ 2 ಹಾಕಬೇಕು ನೋಡಿ. ಒಂದು ಹೀಗೆ ಹಾಕಿದ್ವಿ, ಇನ್ನೊಂದು ಹೀಗೆ ಹಾಕ್ತಿದ್ದೀವಿ. ಈಗ ನೋಡಿ ಅದೇ ಆಗ್ತದೆ. ಇಲ್ಲಿ ಆರೋ ಮಾರ್ಕ್ ಫಾಲೋ ಮಾಡಿ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಇದಾದಮೇಲೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಒಳಗೆ ತರಬೇಕು ಒಂದು ಲೈನನ್ನು ನೋಡಿ. ಇದರಲ್ಲೂ ಹೀಗೆ ಬರ್ತಿದೆ ಅಲ್ವಾ. ಈ ಲೈನನ್ನು ಒಳಗೆ ತಂದಮೇಲೆ ಮತ್ತೆ ಇಲ್ಲೊಂದು 0 ಹಾಕಬೇಕು ನೋಡಿ. ಇಲ್ಲಿಂದ ಇದು 3ನೇ ಆರೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಈ ಗೆರೆನ ಹಿಂದೆ ತಗೊಂಬರ್ಬೇಕು. ಹೀಗೆ ಇಲ್ಲಿ ತನಕ ತಗೊಂಬಂದರೆ ಇವಾಗ ಗೊತ್ತಾಗುತ್ತೆ ಇದು ಇ ಅಂತ. ಗೊತ್ತಾಯ್ತಲ್ಲ. ಈಗ ಈ ಬರೆಯೋದು ಈ ಆರೋ ಮಾರ್ಕ್ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಇ ಆಯಿತು, ಆ ಇ ಆಯಿತು. ಈಗ ಈ ಹೆಂಗೆ ಬರೆಯೋದು ಅಂತ ನೋಡೋಣ. ಈ ಬರೆಯೋದು ತುಂಬ ಸುಲಭ. ಇವಾಗ ನೋಡಿ ಒಂದು 0 ಹಾಕ್ತಿದ್ದೀವಿ. 0 ಹಾಕಿದ್ಮೇಲೆ ಹೀಗೆ ಅದ್ರ ತಲೆ ಮೇಲೆ ಒಂದು ಗೆರೆ, ಅದನ್ನು ಮೇಲೆ ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ ಮೇಲ್ ತನಕ ತೊಗೊಂಡೋಗ್ಬೇಕು ಆ ಗೆರೆನ. ಗೊತ್ತಾಯ್ತಲ್ಲ. ಮೇಲ್ ತನಕ ತೊಗೊಂಡೋಗ್ತಿದ್ದೀವಿ. ಇದಾದಮೇಲೆ ನೋಡಿ ಈ 0 ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಒಂದು ಗೆರೆ ಬರಬೇಕು. ಗೊತ್ತಾಯ್ತಲ್ಲ. ಮಧ್ಯದಲ್ಲಿ ಒಂದು ಗೆರೆ ಬರ್ತಿದೆ. ಇಲ್ಲಿ ಮತ್ತೆ ಒಂದು 0 ಥರ ಹಾಕಬೇಕು ನೋಡಿ. ಇಲ್ಲೊಂದು 0 ಹಾಕಬೇಕು. ಅರ್ಧ ಮಾತ್ರ ಹಾಕಬೇಕು ನೋಡಿ. ಗೆರೆ ಬಂದರೆ ಇಲ್ಲಿಂದ ಹೀಗೆ ಯಾರೋ ಮಾರ್ಕಲ್ಲೂ ಅದೇ ತೋರಿಸ್ತಿದ್ದೀವಿ. ಮತ್ತು ಈ ಗೆರೆನ ಕೆಳಗೆ ತನಕ ತರಬೇಕು. ಈ ಕೆಳಗೆ ತನಕ ತಗೊಂಬಂದರೆ ಇದು ಇ ಆಗುತ್ತೆ. ಈ ಬಾಣದ ಗುರುತುಗಳನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಬರಿಬೋದು. ಇದು ಗೊತ್ತಾಯ್ತಲ್ಲ. ಈಗ 5ನೇ ಅಕ್ಷರ ನೋಡೋಣ. ಉ ನೋಡಿ ತುಂಬ ಈಸಿ. ಒಂದು 0 ಹಾಕಿ 0 ಆಯ್ತಲ್ಲ. ಇವಾಗ ನೋಡಿ ಇದನ್ನು ಒಂಥರ ಜಿಗ್ಜಾಗ್ ಥರ ಹಿಂಗೆ ನೋಡಿ. ಇದು ಗೊತ್ತಾಗ್ತಿದ್ದಲ್ಲ. ಇಲ್ಲಿ ಹಾರೋ ಹಿಂಗೆ ಬರ್ತಿದೆ. ಮತ್ತು ಇನ್ನೊಂದು ಹಾರೋ ಬಂದು ನೋಡಿ ಇಲ್ಲಿಂದ ಹಿಂಗೆ ಒಂಥರ ಇದು ಆಟ ಆಡ್ದಂಗೆ ಆಗ್ತಿದೆ. ಹಿಂಗೆ ಬಂತು ನೋಡಿ. ಫಸ್ಟ್ ಹಾರೋ, ಮತ್ತು ಇದು ನೋಡಿ 2ನೇ ಹಾರೋ, ಇದು ಬಂದು 3ನೇ ಹಾರೋ. ಗೊತ್ತಾಯ್ತಲ್ಲ. ಇವಾಗ ಈಗ ಊ ನೋಡೋಣ. 6ನೇ ಅಕ್ಷರ ಉ. ಈ ಊ ನೋಡಿ ಸೇಮ್ ಹಾಗೆ ಒಂದು 0 ಹಾಕಬೇಕು. ಅದಾದಮೇಲೆ ಒಂದು ಹಿಂಗೆ ಈ ಥರ ಬರೀರಿ. ಮತ್ತು ಇದನ್ನು ಕೆಳಗಿಳಿಸಿ ಮತ್ತೆ ಈ ಗೆರೆನ ನೋಡಿ. ಮತ್ತೆ ಇನ್ನೊಂದು ಮೇಲ್ ತೊಗೊಂಬನ್ನಿ. ಅದು ಮೇಲ್ ಕೊಂಬು ಥರ ತಗೊಂಬಂದರೆ ಅದು ಹೂ ಆಗುತ್ತೆ. ಮತ್ತು ಇದು ಹೂ ಅಲ್ವಾ, ಅದಕ್ಕೆ ಮತ್ತೆ ಇದನ್ನು ಕೊಂಬನ್ನ ಕೆಳಗಿಳಿಸ್ಬೇಕು. ಕೊಂಬನ್ನ ಕೆಳಗಿಳಿಸ್ತಿದ್ವಿ. ಕೆಳಗಿಳಿಸಿದ್ರೆ ಇದು ಹೂ ಆಗುತ್ತೆ ನೋಡಿ. ಈಗ ಆರೋ ಮಾರ್ಕ್ ಫಾಲೋ ಮಾಡಿ. ಗೊತ್ತಾಯ್ತಲ್ಲ. ಹೂ ಇದು 6ನೇ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಹೂ ಗೊತ್ತಾಯ್ತಲ್ಲ. ಇವಾಗ ನೆಕ್ಸ್ಟ್ ಅಕ್ಷರ ನೋಡೋಣ. ಇದು ರು. ಗೊತ್ತಾಯ್ತಲ್ಲ. ಇದು ರು ನೋಡಿ. ಇದೊಂದು ಸ್ವಲ್ಪ ಕಷ್ಟ ಇದೆ, ಹೇಳ್ತೀನಿ. ಒಂದು 0 ಹೀಗೆ ಹಾಕಿ, ಈ 0 ಎಲ್ಲಿ ಎಂಡ್ ಆಗುತ್ತೆ ಈ ಕಡೆ ಒಳಗಡೆಯಿಂದ, ಅಲ್ಲಿಂದ ಕೆಳಗಡೆ ಹೀಗೆ ಲೈನ್ ತಗೊಂಬನ್ನಿ. ಇದು ಲೈನ್ ತಂದಮೇಲೆ ಇಲ್ಲೊಂದು 0 ಹೀಗೆ ಹಾಕಿ ಉಲ್ಟಾ ನೋಡಿ. ವಾಪಸ್ ಬಂದರೆ ಹೀಗೆ ಹಾಕಬೇಕು, ಇಲ್ಲಿಂದ ಹಾಕಬೇಕು. ಆರೋಲು ನಾವು ಅದೇ ತೋರಿಸ್ತಿದ್ದೀವಿ. 0 ಮತ್ತು ಇಲ್ಲಿಗೊಂದು ಗೆರೆ ಕೆಳಗೆ ಬಂದಿದೆ, ಮತ್ತು ಇಲ್ಲಿ 0 ಹಾಕಿ. ಇದಾದಮೇಲೆ ನೋಡಿ ಕೊಂಬು ಥರ ಒಂದು ಕೊಂಬು ಕೊಡಿ. ಒಂದು ಕೊಂಬು ಕೊಡ್ತಿದ್ದೀರಾ. ಈ ಕೊಂಬು ಕೊಟ್ಟಮೇಲೆ ಇದಕ್ಕೆ ಒಂದು ಮೇಲೆ ಅಂದರೆ ಇಲ್ಲಿ ಕೊನೆ ತನಕ ಬರಬೇಕು ಈ ಕೊಂಬು. ಈ ಕೊನೆ ಮೇಲೆ ಒಂದು ಗೆರೆ ಹಾಕಬೇಕು, ಅಡ್ಡ ಒಂದು ಗೆರೆ ಹಾಕಬೇಕು. ಈ ಅಡ್ಡ ಗೆರೆನ ಮತ್ತೆ ಮೇಲೆ ಎಕ್ಸ್ಟೆಂಡ್ ಮಾಡಬೇಕು ನೋಡಿ. ಎಕ್ಸ್ಟೆಂಡ್ ಮಾಡಿದ್ದು ಗೊತ್ತಾಯ್ತಲ್ಲ. ಈಗ ಮತ್ತೆ ಇನ್ನೊಂದು ಕೊಂಬು ಹಾಕಿ ಇಲ್ಲಿ ತನಕ ಬರಬೇಕದು ಸಮವಾಗಿರಬೇಕು, ಒಂದೇ ಲೆವೆಲಲ್ಲಿ ಇರಬೇಕು. ಆವಾಗ ರೂ ಬಂತು ನೋಡಿ. ಇಲ್ಲಿ ನೀವು ಆರೋ ಮಾರ್ಕ್ ಫಾಲೋ ಮಾಡಿ ಈ ಬಾಣದ ಗುರುತನ್ನು 1 2 3 4 5 ಗೊತ್ತಾಯ್ತಲ್ಲ. ಇವಾಗ ರೂ ಬರೆಯೋದು. ಇವಾಗ ಮುಂದೆ ನೋಡೋಣ. ಎ ನೋಡಿ ಇಲ್ಲಿ ಒಂದು ಹೀಗೆ 0 ಹಾಕಬೇಕು. ಈ 0 ಎಲ್ಲಿ ಬಂದಿದೆ ಈ ಎಡಭಾಗದಿಂದ ನೋಡಿ ಹೀಗೆ ಬರೀರಿ. ಒಂದು ಅರ್ಧ ವೃತ್ತಾಕಾರ ಹಾಫ್ ಸರ್ಕಲ್ ಥರ ಹಾಕಿ ಹಿಂಗೆ. ಇದಾದಮೇಲೆ ಇನ್ನೊಂದು ಹಾಫ್ ಸರ್ಕಲ್ನ ಅದಕ್ಕೆ ಜೊತೆಯಲ್ಲೇ ಬರೋ ಹಾಗೆ ಹಾಕಬೇಕು ನೋಡಿ.
1 2 ಇಲ್ಲಿ ಬಂದು ಇದು 3 ಸಮ ಇರಬೇಕು. ಇದು 3 ಸಮ ಆದಮೇಲೆ ನೋಡಿ ಇದನ್ನು ಮೇಲ್ ತನಕ ಹೀಗೆ ತಗೊಂಬರ್ಬೇಕು. ಇಲ್ಲಿ ತನಕ ತಗೊಂಬರ್ಬೇಕು. ಈ ಗೆರೆನ ಮೇಲ್ ತನಕ ತಗೊಂಬಂದರೆ ಎ ಆಗುತ್ತೆ. ಎ ನೋಡಿ ಇಲ್ಲಿ ಆರೋ ಮಾರ್ಕಲ್ಲಿ ನಾನು ತೋರಿಸ್ತಿದ್ದೀನಿ. 1 2 3 ಗೊತ್ತಾಯ್ತಲ್ಲ, 3 ಇದು ಎ ಬರೆಯೋದು ಹೀಗೆ ಸಿಮಿಲರ್ ಇದೆ. ಸ್ವಲ್ಪ ಚೇಂಜಸ್ ಇದೆ, ನಾನು ಹೇಳ್ತೀನಿ ಹೇಗೆ ಅಂತ. ನೋಡಿ ಇಲ್ಲೂ 0 ಬರೀತಿದ್ದೀವಿ ಫಸ್ಟ್, ಗೊತ್ತಾಯ್ತಲ್ಲ. ಈ 0 ಆದಮೇಲೆ ನೋಡಿ 2 ವೃತ್ತಾಕಾರದ್ದು ಜೊತೆ ಇರೋಕ್ಕೆ 2 ವೃತ್ತಾಕಾರದ್ದು 2 ಸರ್ಕಲ್ ಹಾಕ್ತಿದ್ದೀವಿ. 2 ಸರ್ಕಲ್ ಹಾಕಿದ್ಮೇಲೆ ನಾವು ಎಲ್ಲಿ ಏನು ಮಾಡಿದ್ವಿ ಅಂದರೆ ಇಲ್ಲಿ ತನಕ ತಗೊಂಬಂದ್ವಿ. ಆದರೆ ಅಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಅರ್ಧ ಮಾತ್ರ ತಗೊಂಬನ್ನಿ, ಫುಲ್ ತರಬಾರ್ದು. ಮತ್ತು ಇಲ್ಲಿಂದ ವಾಪಸ್ ಬನ್ನಿ, ಇಲ್ಲಿ ತನಕ ತಂದು ಮತ್ತೆ ಇದನ್ನು ವಾಪಸ್ ಹೀಗೆ ಬರಿಬೇಕು. ಇದು ನೋಡಿ ಇವಾಗ ನಾನು ಆರೋ ಮಾರ್ಕಲ್ಲಿ ತೋರಿಸ್ತೀನಿ, ಈಸಿ ಆಗುತ್ತೆ. ಹೀಗೆ ಸ್ಟಾರ್ಟ್ ಮಾಡ್ತಿದ್ದೀವಿ. 1 2 ಇದು ನೋಡಿ ಇಲ್ಲಿ ತನಕ ಬಂದು ಸ್ವಲ್ಪ ಹಿಂದೆ ಹೋಗ್ತಿರೋದು 3 ಗೊತ್ತಾಯ್ತಲ್ಲ. ಇದು ಎ ಮತ್ತು ಎ ಸಿಮಿಲರ್ ಇದೆ, ಸ್ವಲ್ಪ ಇಲ್ಲಿ ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ ಎ ಬರೆಯೋದು. ಈಗ ನೆಕ್ಸ್ಟ್ ನೋಡೋಣ ಐ ಬರೆಯೋದು ಇದು ಸಿಮಿಲರ್, ಅರ್ಧ ಹಾಗೆ ಬರೀಬೇಕು. ಅದಾದಮೇಲೆ ಸ್ವಲ್ಪ ಚೇಂಜಸ್ ಇದೆ, ನಾನು ಹೇಳ್ತೀನಿ. ನ್ಯಾರೋ ಮಾರ್ಕ್ ಫಾಲೋ ಮಾಡಿ, ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲೊಂದು 0 ಹಾಕ್ತಿದ್ದೀರಿ. 0 ಹಾಕಿದ್ಮೇಲೆ 2 ಸರ್ಕಲ್ಸ್ ಜಾಯಿನ್ ಆಗಿರೋದು 2 ಸರ್ಕಲ್. ನಾವು ಅಲ್ಲಿ ಏನು ಮಾಡಿದ್ವಿ, ಇಲ್ಲಿ ಅರ್ಧ ತನಕ ತಗೊಂಬಂದ್ವಿ. ಇದರಲ್ಲಿ ಏನು ಮಾಡಿದ್ವಿ, ಫುಲ್ ತೊಗೊಂಬಂದ್ವಿ. ಇದರಲ್ಲಿ ಅರ್ಧ ತೊಗೊಂಬರ್ತಿದ್ದೀವಿ ಅಷ್ಟೇ. ಇಲ್ಲಿಗೆ ನೋಡಿ ಈ ಗೆರೆಗೆ ಇಲ್ಲಿ ನಿಲ್ಲಿಸ್ತಿದ್ದೀವಿ. ಇದಾದಮೇಲೆ ನೋಡಿ ಹೀಗೊಂದು ಹೀಗೆ ಹಾಕಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ತನಕ ಬಂದು ಮತ್ತೆ ಹೀಗೆ ಹಾಕಿದ್ರೆ ಇದು ಐ ಆಗುತ್ತೆ. ಇದು 3 ಸ್ವಲ್ಪ ಸಿಮಿಲರೇ ಇದೆ. ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆನೂ ಸಿಮಿಲರೇ ಇದೆ. ಇದಿಷ್ಟು ಗೊತ್ತಾಯ್ತಲ್ಲ. ಇವಾಗ ಮುಂದಿನ ಅಕ್ಷರಕ್ಕೆ ಹೋಗೋಣ. ಓ ನೋಡಿ ಫಸ್ಟು ಹಿಂದೆಯಿಂದ ಒಂದು 0 ಹಾಕಿ, ಹಿಂದೆಯಿಂದ ಹಾಕಬೇಕು. ಹೀಗಲ್ಲ, ಅಂದರೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಹೀಗೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದಾದಮೇಲೆ ನೋಡಿ ಯಾರೋ ಮಾರ್ಕಲ್ಲೂ ಅದೇ ತೋರಿಸ್ತಿದ್ದೀವಿ. ಇದಾದಮೇಲೆ ನೋಡಿ ಹೀಗೆ ಇದನ್ನು ಇಲ್ಲಿ ತನಕ ಹೀಗೆ ಮುಂದೆ ತರಬೇಕು. ಒಂದು ಅರ್ಧ ವೃತ್ತಾಕಾರ ಇಲ್ಲಿ ತನಕ ಬರೋಂಗೆ. ಇಲ್ಲಿ ಬಂದಾದಮೇಲೆ ನೋಡಿ ಇಲ್ಲಿ ಸ್ಟಾಪ್ ಮಾಡಿದ್ಮೇಲೆ ಇದೇ ಲೆವೆಲಿಗೆ ಒಂದು ಕೊಂಬು ಅಂತಲೂ ಹೇಳ್ಬೋದು, ಇಲ್ಲಿ ಒಂದು ಅರ್ಧ ವೃತ್ತಾಕಾರ ಅದ್ರ ಲೆವೆಲಿಗೆ ಬರೋದು. ಅದನ್ನು ಹಾಕಿ, ಅದು ಹಾಕಿದ್ರೆ ನೋಡಿ ಅದೇ 1 2 ಈಸಿಯಾಗಿ ಗೊತ್ತಾಗ್ತದಲ್ಲ. ಇದಾದಮೇಲೆ ನೋಡಿ ಇದು ಆಯಿತು. ನೋಡ್ತಿದ್ದೀವಿ. ಓ 2 ಸಿಮಿಲರ್ ಇದೆ. ಒಂದೇ ಒಂದು ವ್ಯತ್ಯಾಸ ಅಂದರೆ ಇಲ್ಲಿ ಒಂದು ಗೆರೆ ಬರುತ್ತೆ ನೋಡಿ. ಇವಾಗ ಹೇಳ್ತೀನಿ. ಹಿಂದೆಯಿಂದ ಒಂದು 0 ಹಾಕಿಂಗೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಿ. ಆಯ್ತಲ್ಲ, ಗೊತ್ತಾಯ್ತಲ್ಲ. ಇವಾಗ ಇದಾದಮೇಲೆ ಇಲ್ಲಿ ತನಕ ಬರ್ತೀವಿ. ಇಲ್ಲಿ ಬಂದಾದಮೇಲೆ ನೋಡಿ ಗೊತ್ತಾಯ್ತಲ್ಲ, ಇಷ್ಟು ಸಿಮಿಲರ್. ಮತ್ತು ಇದೆರಡಕ್ಕೂ ಇದು ಸಿಮಿಲರ್ ಆಗಿದೆ, ಅಂದರೆ ಸೇಮ್ ಇದೆ. ಈಗ ಮುಂದೆ ನೋಡಿ ಕೆಳಗಿಂದ ಮೇಲಕ್ಕೆ ಒಂದು ಗೆರೆ ಹಾಕ್ತೀವಿ, ಅದೊಂದೇ ಡಿಫ್ರೆನ್ಸ್ ಇದೆರಡು ಅಕ್ಷರದ ಮಧ್ಯೆ. ಆಯಿತು, ಗೊತ್ತಾಯ್ತಲ್ಲ. ಈಗ ನೋಡಿ ಅವು ಇದ್ರ ಥರನೇ ಇದೆ ನೋಡಿ, ಸಿಮಿಲರೇ ಇದೆ. ಇಲ್ಲಿ ಸ್ವಲ್ಪ ತಲೆ ಮೇಲೆ ಬರೆಯೋದು ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಇವಾಗ ನೋಡಿ ಒಂದು 0 ಹಾಕ್ತಿದ್ದೀವಿ. ಅದಾದಮೇಲೆ ಅದನ್ನು ಇಲ್ಲಿ ತನಕ ಹೀಗೆ ತಗೊಂಬರ್ತಿದ್ದೀವಿ, ಗೊತ್ತಾಯ್ತಲ್ಲ. ಇದಾದಮೇಲೆ ನೋಡಿ ತಲೆ ಮೇಲೆ ಹೀಗೆ ಒಂದು ಗೆರೆ ಹಾಕಿ, ಈ ಗೆರೆ ಮೇಲೆ ಒಂದು ಗೆರೆ ಎಳೀರಿ ಹೀಗೆ ನೋಡಿ, ಒಂದು ಸಮವಾದ ಲೈನ್ ಅಂದರೆ ಸ್ಟ್ರೇಟ್ ಲೈನ್. ಅದಾದಮೇಲೆ ಮತ್ತೆ ಇದನ್ನು ಕೆಳಗೆ ತಗೊಂಬನ್ನಿ. ಈ ಗೆರೆನ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿ. ಆಯ್ತಲ್ಲ, ನೋಡಿ ಇಲ್ಲಿ ನೋಡಿ ಹೀಗೆ ಬಂತು ಫಸ್ಟ್, ಇದು ಸೆಕೆಂಡು ಆರೋ ಮಾರ್ಕು, 3ನೇದು ಬಂದು ಹಿಂಗೆ ಬರುತ್ತೆ, ಈ ತಲೆ ಮೇಲೆ ಬಂದು ಹಿಂದೆ ಬರುತ್ತೆ. ಇದಾದಮೇಲೆ ಮತ್ತೆ ನೋಡಿ ಗೆರೆನ ಈ ಕಡೆಗೆ ಬಲಗಡೆಗೆ ಎಕ್ಸ್ಟೆಂಡ್ ಮಾಡಬೇಕು. ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿಂದ ಮತ್ತೆ ಕೆಳಗೆ ಎಕ್ಸ್ಟೆಂಡ್ ಮಾಡಬೇಕು ಗೆರೆನ. ಇದು ಓ ಆಯಿತಾ. ಈಗ ನೋಡಿ ನೆಕ್ಸ್ಟ್ 2 ಅಕ್ಷರ ತುಂಬ ಈಸಿ. ನಾವು ಮೊದಲನೇ ಅಕ್ಷರ ಕಲ್ತಿದ್ದೀವಿ ಅಲ್ವಾ, ಅದೇ ಥರನೇ ಐತೆ ನೋಡಿ. ಹೇಗೆ ಬರೆಯೋದು ಗೊತ್ತಲ್ಲ. 0 ಹಾಕ್ತೀವಿ. 0 ಹಾಕಿದ್ಮೇಲೆ ಒಂದು ಸೆಮಿ ಸರ್ಕಲ್, ಅದಾದಮೇಲೆ ಹಿಂದೆ ಗೆರೆನ ಎಕ್ಸ್ಟೆಂಡ್ ಮಾಡ್ತೀವಿ. ಇಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಹಿಂದೆ ಒಂದು ಗೆರೆ ಹಾಕಬೇಕು ನೋಡಿ.
ಇದು ಆ ಗೊತ್ತಾಯ್ತಲ್ಲ, ಇಲ್ಲಿ ಆ ಇದೆಯಲ್ಲ, ಈ ಸೇಮ್ ಇಲ್ಲಿ ಬರಿತಿದ್ದೀವಿ ಈ ಆನ, ಆಯಿತಾ. ಈ ಆ ಇದೆಯಲ್ಲ ಇದು ನೋಡಿ ಆ ಬರೆಯೋದು ಸೇಮ್ ಇದೆ, ಅದ್ರ ಪಕ್ಕ ಒಂದು ದೊಡ್ಡದಾಗಿ 0 ಹಾಕಿ ಅದು ಹಾಕಿದ್ರೆ ಗೊತ್ತಾಯ್ತಲ್ಲ, ಒಂದು ದೊಡ್ಡ 0 ಹಾಕಿದ್ರೆ ಆಯಿತು. ಇವಾಗ ನೆಕ್ಸ್ಟ್ ಅಕ್ಷರ ನೋಡಿ, ಲಾಸ್ಟ್ ಅಕ್ಷರ ಓವೆಲ್ಸಲ್ಲಿ, ಕನ್ನಡ ಅಕ್ಷರಮಾಲೆಯಲ್ಲಿ ಇದು ಓವೆಲ್ಸಲ್ಲಿ ಇದರಲ್ಲಿ ಕೊನೆ ಅಕ್ಷರ ಇದೆಯಲ್ಲ ಇದು ಬಂದು ಅಹ ಅಂತೀವಿ. ನೋಡಿ ಆ ಬರೆಯೋದು ಗೊತ್ತು ನಿಮಗೆ, ಒಂದು 0 ಹಾಕ್ತೀರಾ ಮತ್ತು ಒಂದು ಸೆಮಿ ಸರ್ಕಲ್ ಇಲ್ಲಿ ತನಕ ಬರುತ್ತೆ. ಅದಾದಮೇಲೆ ಆ ಗೆರೆನ ಹಿಂದೆ ಹೀಗೆ ಎಕ್ಸ್ಟೆಂಡ್ ಮಾಡ್ತೀರಾ, ಆಮೇಲೆ ಇನ್ನೊಂದು ಗೆರೆ ಮಧ್ಯದಲ್ಲಿ ಬರೋಂಗೆ ಹೀಗೆ ಹಾಕ್ತೀವಿ, ಹಿಂದೆ ಬರಬೇಕು ಗೆರೆ. ಇದು ಸೇಮ್ ಆ ಬರೆಯೋದು ಕಲ್ತಿದ್ವಲ್ಲ ಸೇಮ್ ಹಾಗೆ. ಅಮ್ಗೂ ಹಾಗೂ ಏನು ಡಿಫ್ರೆನ್ಸ್ ಅಂದರೆ ಇದಕ್ಕೆ 1 0 ಹಾಕ್ತೀವಿ, ಇದಕ್ಕೆ 2 0 ಹಾಕ್ತೀವಿ. ಈ 2 0 ಒಂದು ಮೇಲೆ ಹಾಕ್ತೀವಿ, ಇನ್ನೊಂದು ಕೆಳಗೆ ಹಾಕ್ತೀವಿ. ಗೊತ್ತಾಯ್ತಲ್ಲ ಇವಾಗ ಓ ಔ ಅಹ. ಇವಾಗ ನಾನು ಅಂದ್ಕೊಂಡಿದ್ದೀನಿ ಇದೆಲ್ಲ ನಿಮಗೆ ಆ ಇಂದ ಅಹ ತನಕ ನಮಗೆ ಅಂದರೆ ಕನ್ನಡದ್ದು ಮೊದಲನೇದಾಗಿ 15 ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ಕಲ್ತ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಖಾಯಿಂದ ಳಾ ತನಕ ಹೇಗೆ ಅಕ್ಷರಗಳನ್ನು ಬರೆಯೋದು ಅಂತ ನಾವು ತಿಳ್ಕೊಳ್ಳೋಣ, ಆಯಿತಾ. ಗೊತ್ತಾಯ್ತಲ್ಲ ಈಗ ಆ ಇಂದ ತನಕ. ಥ್ಯಾಂಕ್ ಯು.